ನಂತರ ಚಂಡೆಪೆಟ್ಟು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕೇರಳಕ್ಕೆ ಹೋಗಿ ಕಲಿಯೋದು ಅಸಾಧ್ಯವಾಗಿತ್ತು. ಆದರೆ ಏನು ಮಾಡೋದು, ಕಲೆಯ ಬಗ್ಗೆ ಎಲ್ಲಿಲ್ಲದ ಆಸಕ್ತಿ ಇತ್ತು. ಅದೇ ಆಸಕ್ತಿ ತಂಡ ಕಟ್ಟೋ ಮಟ್ಟಿಗೆ ಬೆಳೀತು. ಆ ತಂಡ ಇಂದು ಯಶಸ್ಸಿನ ಹಾದಿಯಲ್ಲಿ ಹೆಜ್ಜೆ ಹಾಕ್ತಾ ಇದೆ. ಒಂದೊಂದು ಹೆಜ್ಜೆಗೂ ಒಂದೊಂದು ಹೆಸರು. ಸ್ಟ್ರೈಪ್ ಸ್ಟೆಪ್, ಜಿಗ್ಜ್ಯಾಗ್, ಫೋರ್ ಸೈಡ್, ಬೋಟ್ ಸ್ಟೈಲ್, ಪ್ಲಸ್ ಮೈನಸ್ ಸ್ಟೆಪ್ಸ್, ಫ್ಲವರ್, ಫುಟ್ಬಾಲ್ ಸ್ಟೆಪ್ಸ್, ಹೀಗೆ ಸುಮಾರು 8 ಗಂಟೆಗಳ ಕಾಲ ನಿರಂತರ ಕಾರ್ಯಕ್ರಮವನ್ನು ಆಕರ್ಷಕ ಮತ್ತು ವೈವಿಧ್ಯಮಯವಾಗಿ ನೀಡುವ ಸಾಮರ್ಥ್ಯ ಹೊಂದಿದೆ. ಈ ತಂಡ ರಾತೋರಾತ್ರಿ ಉದಯಿಸಿದ್ದಲ್ಲ. ತಂಡ ಕಟ್ಟಿದ ಹಿಂದೆ ದಶಕಗಳ ಕನಸಿದೆ, ಶ್ರಮವಿದೆ. ಚಂಡೆ ಕಲಾವಿದನಾಗಲು ಬಯಸಿದ ವ್ಯಕ್ತಿ ನಿರಂತರ ಸಾಧನೆಯ ಜೊತೆ ಒಂದು ಶಿಸ್ತುಬದ್ಧ ತಂಡವನ್ನು ಕಟ್ಟಿದ್ದಾರೆ. ಈ ತಂಡವೀಗ ಕಲಾವಿದರ ಆಗರ. ಯಶಸ್ವಿ ತಂಡ ಕಟ್ಟಿದ ಹಿಂದೆ ದೊಡ್ಡ ಹೋರಾಟವೇ ಇದೆ. ಆರಂಭದಲ್ಲಿ ಕಷ್ಟಪಟ್ಟು ಕಲಿತು ಚೆಂಡೆ ಪ್ರದರ್ಶನ ನೀಡಿದ ಮೂಕಾಂಬಿಕಾ ತಂಡ ಈಗ ದೊಡ್ಡ ತಂಡವನ್ನೇ ಕಟ್ಟಿಕೊಂಡಿದೆ. ಅಂದು ಕಂಡ ಕನಸು ಇಂದು ಸಾಕಾರವಾಗಿದೆ. ಇದರ ಜೊತೆಗೆ ಸ್ಥಳೀಯ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಉಚಿತ ತರಬೇತಿಯನ್ನು ನೀಡುತ್ತಿದೆ. ತರಬೇತಿ ಅಂದರೆ ಫಸ್ಟಾಗಿ ಸ್ಟಾರ್ಟ್ ಮಾಡೋದು ಒಂದು 25 ಮೆಂಬರ್ಸ್ ಇದ್ದರು. ಹಾಗೆಯೇ ಈಗ ನಮ್ಮ ಪ್ರಚಾರ ಸಹ ಜಾಸ್ತಿ ಆಗ್ತದೆ. ಹಾಗೆ ತುಂಬ ಮಕ್ಕಳಿಗೆ ಜಾಯ್ನ್ ಆಗ್ತಿದ್ದಾವೆ. ಈಗ ಆಲ್ಮೋಸ್ಟ್ ಈಗ 80 to 90 ಮೆಂಬರ್ಸ್ ಬಂದಿದ್ದಾರೆ. ಇನ್ನೂ ಸಹ ಕೆಲವರು ಬರ್ತಾ ಇದ್ದಾರೆ. ಎಲ್ಲರೂ ಮೋಸ್ಟ್ ಆಗಿ ಸ್ಟೂಡೆಂಟ್ಸ್. ಅದರಲ್ಲಿ ಸಹ ಕೆಲವರು ಇಂಜಿನಿಯರ್ಸ್, ಮೆರೈನ್ ಇಂಜಿನಿಯರ್ಸ್, ಮತ್ತು ಕೆಲವರು ಅಂದರೆ ಕೆಲವು ವಿಭಾಗದಲ್ಲಿ ಅವರ ಸ್ಥಾನದಲ್ಲಿ ಇದ್ದಾರೆ, ಎಲ್ಲ ಆಫೀಷಿಯಲ್. ಮೋಸ್ಟ್ ಆಫ್ ದೆಮ್ 90% ಎಲ್ಲರೂ ಸ್ಟೂಡೆಂಟ್ಸ್. ಬಾಲ್ಯದ ಕನಸು ಈಗ ನನಸಾಗಿದೆ. ಕಣ್ಣ ಮುಂದೆ ದೊಡ್ಡ ತಂಡ ಕಟ್ಟಿದ ಸಂತೃಪ್ತಿಯೂ ಇದೆ. ಕಳೆದ ವರ್ಷದವರೆಗೆ ಅಜ್ಞಾತವಾಸದಲ್ಲಿದ್ದ ಈ ತಂಡ 2011ರಲ್ಲಿ ಪ್ರವರ್ಧಮಾನಕ್ಕೆ ಬಂದಿದೆ. ಕಾರ್ಯಕ್ರಮದಿಂದ ಕಾರ್ಯಕ್ರಮಕ್ಕೆ ಗುಣಮಟ್ಟ ಉತ್ತಮವಾಗುತ್ತಾ ಸಾಗಿದೆ. ಈ ತಂಡಕ್ಕೆ ದೊಡ್ಡ ಬ್ರೇಕ್ ನೀಡಿತು ಜನವರಿಯಲ್ಲಿ ನಡೆದ ರಾಷ್ಟ್ರೀಯ ಯುವಜನೋತ್ಸವ. 28 ರಾಜ್ಯಗಳ ಪ್ರತಿನಿಧಿಗಳು ಕುಡ್ಲದ ಚೆಂಡೆ ತಂಡಕ್ಕೆ ಕರತಾಡನ ತಟ್ಟಿ ಹೊರತುಂಬಿಸಿದ್ರು. ಸಿಎಂ ಕೂಡ ಸೆಲ್ಯೂಟ್ ನೀಡಿದ್ದು ತಂಡದ ಸದಸ್ಯರಿಗೆ ಈಗಲೂ ಅವಿಸ್ಮರಣೀಯ ಕ್ಷಣ. ಈಗ ನಮಗೆ ಫಸ್ಟಿಗೆಲ್ಲ 1 ಪ್ರೋಗ್ರಾಮ್ 2 ಪ್ರೋಗ್ರಾಮ್ ಆಗಿ ಒಂದೊಂದು ಪ್ರೋಗ್ರಾಮ್ಗೆ ಬರ್ತಾ ಇತ್ತು. ಈಗ ಗಣೇಶ ಚತುರ್ಥಿ ಪರ್ ಡೇ 2 to 3 ಪ್ರೋಗ್ರಾಮ್ಸ್. ಲಾಸ್ಟ್ ಇಯರ್ ಕೂಡ ಒಂದು 3rd ಪ್ರೋಗ್ರಾಮ್ ಅಂದರೆ ಚೌತಿ ಗಣಪತಿ ಇಟ್ಟು 3 ದಿವಸ 3 ಪ್ರೋಗ್ರಾಮ್ ಇತ್ತು. ಹೇಗೆ ಮಾಡುವುದು ಅಂತ ಭಯ ಆಗ್ತಾ ಇತ್ತು. ನಾವು 3 ಟೀಮ್ ಸೆಟ್ ಮಾಡಿ 15 ಜನ 3 ಟೀಮ್ ಸೆಟ್ ಮಾಡಿ 3 ಪ್ರೋಗ್ರಾಮ್ ಸಹ ಮಾಡಿದ್ದೇವೆ. ಆದಮೇಲೆ ನಮಗೆ ಫುಲ್ ಕಾನ್ಫಿಡೆಂಟ್ ಬಂದಿದೆ. ಈಗ ಪರ್ ಡೇ 3 ಅಲ್ಲ 4 ಪ್ರೋಗ್ರಾಮ್ ಬಂದರೂ ನಾವು ಮಾಡ್ತೀವಿ ಅಂತೇಳಿ. ಈ ತಂಡ ಪ್ರತಿಭೆಗಳ ಆಗರ. ಪುಟಾಣಿ ಮಕ್ಕಳು ಚಂಡೆ, ಡೋಲು ಹಾಗೂ ತಾಳದಲ್ಲಿ ನಿಸ್ಸೀಮರು. ರಾಜ್ಯದಲ್ಲಿ ಅತ್ಯಂತ ಕಿರಿಯ ಚಂಡೆ ಕಲಾವಿದ ಈ ತಂಡದಲ್ಲಿದ್ದಾನೆ. ತಂಡದ ನಾಯಕರಲ್ಲೊಬ್ಬರಾದ ಚಂದ್ರಹಾಸ್ ಅವರ 5ರ ಹರೆಯದ ಪೋರ ಚೆಂಡೆಯಲ್ಲಿ ಕೈಚಳಕ ತೋರಿಸಿದ್ರೆ ನೋಡಿದವರು ಮೂಕವಿಸ್ಮಿತರಾಗುತ್ತಾರೆ. ಅದೇ ರೀತಿ ಇತರ ಪುಟಾಣಿ ಸದಸ್ಯರು ತಂಡದ ಉಜ್ವಲ ಭವಿಷ್ಯದ ಕೈಗನ್ನಡಿಯಾಗಿದ್ದಾರೆ. ಈ ತಂಡದವರು ತರಬೇತಿ ಹೇಗೆ ಕೊಡ್ತಾರೆ ಅನ್ನೋದನ್ನ ತೋರಿಸ್ತೀವಿ ಒಂದು ಪುಟ್ಟ ವಿರಾಮದ ನಂತರ.